ಜಿಲ್ಲೆಯಲ್ಲಿ ನಡೆಯುತ್ತಿರುವ ದ್ವೇಷದ ಕೊಲೆಗೆ ಸೂಕ್ತ ಕ್ರಮ ಕೈಗೊಂಡು ಕೊಲೆಯ ಹಿಂದಿರುವ ಶಕ್ತಿಗಳ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದರು. ದ್ವೇಷದ ಭಾಷಣ ಹಾಗೂ ಪ್ರಚೋದನೆ ನೀಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಇಂತಹ ಪ್ರಕರಣಗಳನ್ನು ಮಟ್ಟ ಹಾಕಲು ಸಾಧ್ಯವಾಗದು. ಈ ಬಗ್ಗೆ ಆಳವಾಗಿ ತನಿಖೆ ನಡೆಸುವ ಅಗತ್ಯವಿದೆ ಎಂದವರು ಒತ್ತಾಯಿಸಿದ್ದು, ಪೊಲೀಸ್ ಇಲಾಖೆ ವೈಫಲ್ಯ ಇದರಲ್ಲಿ ಹೇಳಿಕೊಂಡಿರುವುದಾಗಿ ಜನಾಭಿಪ್ರಾಯವಿದೆ. ಈ ಬಗ್ಗೆಯೂ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಅಂತ ನಾನು ಹೇಳೋದಿಲ್ಲ. ಒಂದೇ ಮಾಡ್ತೇನೆ, ಶಾಂತಿ ಸಮಾಧಾನ ಸೌಹಾರ್ದ ತರಲಿಕ್ಕೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಗೆ ಆಗಮಿಸುವವರಿದ್ದಾರೆ. ಬಂದು ಒಂದು ಪೀಸ್ ಕಮಿಟಿಯನ್ನು ಮಾಡಬೇಕು. ಹಿಂದೆ ನಾವು ಶಾಂತಿ ಸಭೆಗಳನ್ನು ಮಾಡ್ತಾ ಇತ್ತು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆಗಳನ್ನು ಮಾಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ಈ ಸ್ಥಿತಿ ಮುಂದುವರಿಬಾರದು. ಇದಕ್ಕೆ ಎಲ್ಲಿಯೋ ಒಂದು ಕಡೆ ಫುಲ್ ಸ್ಟಾಪ್ ಆಗಲೇಬೇಕು. ಎಲ್ಲಿಯೋ ಒಂದು ಕಡೆ ಈ ಘಟನೆಗಳಿಗೆ, ಇಂಥ ವಿಚಾರಗಳಿಗೆ ಫುಲ್ ಸ್ಟಾಪ್ ಆಗಲೇಬೇಕು. ಮತ್ತು ಶಾಂತಿ ಸಭೆಗಳನ್ನು ನಡೆಸುವ ಮೂಲಕ ಸಮಾಜದಲ್ಲಿ ನೆಮ್ಮದಿ ಮತ್ತು ಶಾಂತಿ ಮತ್ತು ಯಾವುದೇ ಭಯಭೀತಿ ಇಲ್ಲದೆ ಜನರು ಕೆಲಸ ಮಾಡುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ದೃಢವಾದ ಒತ್ತಾಯ. ಕುಟುಂಬಕ್ಕೆ ಏನು ಸಹಾಯ ಮಾಡಬೇಕು ಅಂತ ಕೆಲವರೆಲ್ಲ ಕೇಳಿಕೊಂಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಉಸ್ತುವಾರಿ ಮಂತ್ರಿಗಳು ಕೂಡಲೇ ತೀರ್ಮಾನವನ್ನು ತೆಗೆದುಕೊಳ್ಳುವವರಿದ್ದಾರೆ. ಅದೇ ರೀತಿ ಉಸ್ತುವಾರಿ ಸಚಿವರು ನಾಳೆ ನಾಡ್ದು ಜಿಲ್ಲೆಗೆ ಅವರ ಟೈಮಲ್ಲಿ ಬರ್ತಾರೆ ಮತ್ತು ಸಭೆಗಳನ್ನೆಲ್ಲ ನಡೆಸ್ತಾರೆ. ಅದೇ ರೀತಿ ಇವತ್ತು ನಾನು ಕೆಲವು ವಾಟ್ಸಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನ್ಯೂಸ್ಗಳಲ್ಲಿ ಉಸ್ತುವಾರಿ ಸಚಿವರು ಈ ಘಟನೆಗೂ